ಎಕ್ಸ್‌ಪ್ರೆಸ್ ಅಟ್ 6ಕ್ಕೆ ಸ್ವಾಗತ. ನಾನು ಸುಷ್ಮಾ. ಬೆಂಗಳೂರಿನಲ್ಲಿ ಮತ್ತೆ ಆಸ್ಫೋಟಗೊಳ್ಳುತ್ತಿದೆ ವೈರಸ್ನ ಭೀಕರತೆ. ಕಲಬುರಗಿ, ಕೊಪ್ಪಳದಲ್ಲಿ ಸೋಂಕಿನ ಶತಕ, ರಾಯಚೂರಿನಲ್ಲಿ ಸೋಂಕಿನ ಸುಂಟರಗಾಳಿ ಹೇಗಿದೆ ಇವೆಲ್ಲವನ್ನು ನೋಡೋಣ ಕೊರೋನಾ ಕೇಸಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಹಾಟ್ಸ್ಪಾಟ್ ಆಗಿರುವ ಬೆಂಗಳೂರಿನಲ್ಲಿ ಸೋಂಕಿನ ಅಬ್ಬರಕ್ಕೆ ಎಲ್ಲೆಯೇ ಇಲ್ಲದಂತಾಗಿದ್ದು ಇವತ್ತು ಸಹ 2129 ಜನರಿಗೆ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಪೂರ್ವ ವಲಯದಲ್ಲಿ 304, ಪಶ್ಚಿಮ ವಲಯದಲ್ಲಿ 376, ದಕ್ಷಿಣ ವಲಯದಲ್ಲಿ 265, ಬೊಮ್ಮನಹಳ್ಳಿ ವಲಯದಲ್ಲಿ 212, ಆರ್ಆರ್ ನಗರ ವಲಯದಲ್ಲಿ 158 ಜನರಿಗೆ ವೈರಸ್ ಹೋಗಿದೆ. ವಿಳಾಸ ಪತ್ತೆಯಾಗದ 13 ಜನರಿಗೂ ಸೋಂಕು ಒಕ್ಕರಿಸಿಕೊಂಡಿದೆ. ರಾಯಚೂರಿನಲ್ಲಿ ತನ್ನ ವಿಷಜಾಲ ವ್ಯಾಪಿಸುತ್ತಲೇ ಇದ್ದು ಸೋಂಕಿನಿಂದಾಗಿ ಆತಂಕ ಹೆಚ್ಚಿಸಿದೆ. ಜಿಲ್ಲೆಯಲ್ಲಿ ಇವತ್ತು ಸಹ 173 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿರುವ ಸಾಧ್ಯತೆ ಇದೆ. ರಾಯಚೂರು ನಗರದಲ್ಲೇ 77 ಜನರಿಗೆ ಸೋಂಕು ಹೊಕ್ಕಿದ್ರೆ ಸಿಂಧನೂರು 19, ಲಿಂಗಸಗೂರಿನಲ್ಲಿ 15, ದೇವದುರ್ಗದಲ್ಲಿ 12 ಜನರಿಗೆ ಕೊರೋನಾ ದೃಢವಾಗಿದೆ. ಕೊರೋನಾ ಹಾಟ್ಸ್ಪಾಟ್ ಕಲಬುರಗಿ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಅಟ್ಟಹಾಸ ಹೆಚ್ಚುತ್ತಲೇ ಇದೆ. ಜಿಲ್ಲೆಯಲ್ಲಿಂದು 100ಕ್ಕೂ ಹೆಚ್ಚು ಜನರಿಗೆ ಸೋಂಕು ತಗುಲಿರೋ ಶಂಕೆ ಇದೆ. ಈಗಾಗಲೇ ಕಲಬುರಗಿಯಲ್ಲಿ 6,000ಕ್ಕೂ ಹೆಚ್ಚು ಜನರಿಗೆ ಸೋಂಕು ತಗುಲಿದೆ. ಇಂದು ಮತ್ತೆ 100ಕ್ಕೂ ಹೆಚ್ಚು ಜನರಿಗೆ ಸೋಂಕು ಪತ್ತೆಯಾಗಿರೋ ಸಾಧ್ಯತೆ ಇದೆ. ಇಂದು ಮತ್ತೆ 100ಕ್ಕೂ ಹೆಚ್ಚು ಜನರಿಗೆ ಸೋಂಕು ಪತ್ತೆಯಾಗೋ ಸಾಧ್ಯತೆ ಇದ್ದು ಟೆನ್ಷನ್ ಹೆಚ್ಚಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಮತ್ತೆ ಅಟ್ಟಹಾಸ ಮೆರೆಯುತ್ತಿದ್ದು ಇಂದು 72 ಜನರಿಗೆ ವೈರಸ್ ಅಟ್ಯಾಕ್ ಆಗಿರುವ ಸಾಧ್ಯತೆ ಇದೆ. ದಿನದಿಂದ ದಿನಕ್ಕೆ ಸೋಂಕು ಅಂಕಿಅಂಶಕ್ಕೂ ಸಿಗದೆ ಮುನ್ನುಗ್ಗುತ್ತಿದ್ದು ಜಿಲ್ಲೆಯಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ 1579ಕ್ಕೆ ಏರಿಕೆಯಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಸಂಕಟವಾಗಿದೆ. ಸೋಂಕಿನ ನಾಗಾಲೋಟಕ್ಕೆ ಎಲ್ಲೆಯೇ ಇಲ್ಲದಂತಾಗಿದ್ದು ವೈರಸ್ನ ವಿಸ್ಫೋಟ ಇವತ್ತು ಸಹ ಸೆಂಚುರಿ ಬಾರಿಸಲಿದೆ. ಜಿಲ್ಲೆಯಲ್ಲಿಂದು 100ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಅಟ್ಯಾಕ್ ಆಗಲಿದೆ. ಜಿಲ್ಲೆಯಲ್ಲಿ ಈವರೆಗೂ 1764ಕ್ಕೂ ಹೆಚ್ಚು ಜನರಿಗೆ ವೈರಸ್ ಅಟ್ಯಾಕ್ ಆಗಿದೆ. ಕೊಪ್ಪಳ ಮತ್ತು ಗಂಗಾವತಿಯಲ್ಲೇ ಸೋಂಕಿನ ಪ್ರಮಾಣ ಏರಿಕೆಯಾಗಿರುವುದು ಆತಂಕ ತಂದೊಡ್ಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದು 114 ಜನರಿಗೆ ಕೊರೋನಾ ಸೋಂಕು ತಗುಲಿರೋ ಶಂಕೆ ಇದೆ. ಶಿವಮೊಗ್ಗ ತಾಲೂಕಿನಲ್ಲಿ 53, ಶಿಕಾರಿಪುರದಲ್ಲಿ 21, ಭದ್ರಾವತಿಯಲ್ಲಿ 21, ಸಾಗರದಲ್ಲಿ 11, ಸೊರಬದಲ್ಲಿ 2 ಹಾಗೂ ಹೊಸನಗರ ತಾಲೂಕಿನಲ್ಲಿ ಒಬ್ಬೊಬ್ಬರಿಗೆ ಸೋಂಕು ತಗುಲಿದೆ ಎನ್ನಲಾಗಿದೆ. ಇನ್ನು ಹೊರ ಜಿಲ್ಲೆಯಿಂದ ಬಂದಿರೋ 5 ಸೋಂಕು ತಗುಲಿದೆ ಎನ್ನಲಾಗಿದೆ. ಗದಗ ಜಿಲ್ಲೆಯಲ್ಲಿ ಕೊರೋನಾದ ಬೇಗೆಗೆ ಕೊನೆಗೆ ಇಲ್ಲದಂತಾಗಿದೆ. ವೈರಸ್ನ ವಿಸ್ಫೋಟ ಇವತ್ತು ಸಹ ಹಾಫ್ ಸೆಂಚುರಿ ಬಾರಿಸಲಿದೆ. ಜಿಲ್ಲೆಯಲ್ಲಿಂದು 80ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಸೋಂಕಿನ ಪ್ರಮಾಣ ಏರಿಕೆಯಾಗ್ತಿರೋದು ಆತಂಕ ತಂದೊಡ್ಡಿದೆ. ಈಗಾಗಲೇ ಜಿಲ್ಲೆಯಲ್ಲಿ 1966 ಸೋಂಕಿತರಿದ್ದು 1030 ಸಕ್ರಿಯ ಸೋಂಕಿತರು ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚುತ್ತಲೇ ಇದ್ದು ಇವತ್ತು ಸಹ ಸೋಂಕಿತರ ಸಂಖ್ಯೆ ಶತಕ ಬಾರಿಸುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿಂದು 100ಕ್ಕೂ ಹೆಚ್ಚು ಜನರಿಗೆ ಸೋಂಕು ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ಪಟ್ಟಣಗಳಿಂದ ತಾಲೂಕು ಮಟ್ಟ ಹಾಗೂ ಹಳ್ಳಿಗಳಿಗೂ ಸೋಂಕು ಹಬ್ಬಿರುವುದು ಆತಂಕಕ್ಕೆ ಕಾರಣವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿಗೆ ಎಲ್ಲೆಯೇ ಇಲ್ಲದಂತಾಗಿದ್ದು ವೈರಸ್ನಿಂದಾಗಿ ಇಡೀ ಜಿಲ್ಲೆಗೆ ಆತಂಕಗೊಂಡಿದೆ. ಇವತ್ತು ಸಹ 127 ಜನರಿಗೆ ವೈರಸ್ ಅಟ್ಯಾಕ್ ಆಗಿರುವ ಸಾಧ್ಯತೆ ಇದೆ. ಹಾಸನ ಜಿಲ್ಲೆಯಲ್ಲಿ ಕೊರೋನಾಗೆ 9 ಜನರು ಬಲಿಯಾಗಿರುವ ಸಾಧ್ಯತೆ ಇದೆ. ಹಾಸನ ತಾಲೂಕಿನಲ್ಲಿ 65, ಅರಕಲಗೋಡು 14 ಪ್ರಕರಣ, ಬೇಲೂರು 12, ಹೊಳೆನರಸೀಪುರ 11, ಅರಸೀಕೆರೆ 8 ಕೇಸ್ಗಳು ಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ವಯಸ್ಕರು ಮತ್ತು ಮಧ್ಯ ವಯಸ್ಕರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಕೊರೋನಾ? ವೈರಸ್ಗೆ ಲಸಿಕೆ ಸಿಗೋವರೆಗೂ ಆತ್ಮರಕ್ಷಣೆಯೊಂದೇ ಇರೋ ಅಸ್ತ್ರನ? ಡಿಕೆಶಿಗೆ ಸನ್ಮಾನಿಸಿದವರಿಗೂ ಸೋಂಕು ಒಕ್ಕರಿಸಿಕೊಂಡಿದ್ದು ಹೇಗೆ? ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡೋಣ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾ ವೈರಸ್ ವಯಸ್ಸಿನ ಅಂತರವೇ ಇಲ್ಲದೆ ಅಟ್ಯಾಕ್ ಆಗುತ್ತಲೇ ಇದ್ದು ಮಧ್ಯವಯಸ್ಕರ ಮೇಲೆ ಹೆಚ್ಚು ಆಘಾತ ತಂದಿದೆ. ಬೆಂಗಳೂರಿಗೆ 21ರಿಂದ 50 ವಯಸ್ಸಿನ ಅಂತರದವರಿಗೆ ಟೆನ್ಷನ್ ಶುರುವಾಗಿದೆ. ರಾಜಧಾನಿಯಲ್ಲಿ 32,757 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಈ ಪೈಕಿ 21ರಿಂದ 40 ವಯಸ್ಸಿನವರೇ 28 ಜನ ಸಾವನ್ನಪ್ಪಿದ್ದಾರೆ. ಈ ವರದಿ ವಯಸ್ಕರು ಮತ್ತು ಮಧ್ಯವಯಸ್ಕರನ್ನ ಕಂಗೆಡುವಂತೆ ಮಾಡಿದೆ. ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದಿದ್ದರಿಂದಾಗಿ ಆಸ್ಪತ್ರೆಯಲ್ಲಿರುವ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಇಬ್ಬರು ನಾಯಕರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ನುರಿತ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಬಿಎಸ್ವೈ ಆಸ್ಪತ್ರೆ ಇದ್ದರೂ ಕೆಲವು ಅನಿವಾರ್ಯ ಸರ್ಕಾರಿ ಕೆಲಸಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಕೊರೋನಾ ಲಸಿಕೆ ಬರುವವರೆಗೂ ಜನ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಲ್ಲಿ ಮಾತನಾಡಿದ ಸುಧಾಕರ್, ದೈಹಿಕ ಅಂತರ ಕಾಪಾಡದಿದ್ರೆ ಸರ್ಕಾರ ಮತ್ತು ಅಧಿಕಾರಿಗಳು ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಕೊರೋನಾ ಹೆಮ್ಮಾರಿ ರಾಜಕಾರಣಿಗಳನ್ನು ಬಿಡದೆ ವಕ್ಕರಿಸಿಕೊಳ್ಳುತ್ತಿದೆ. ರಾಯಚೂರು ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ಗೆ ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದೆ. ಯಾವುದೇ ರೋಗಲಕ್ಷಣ ಇಲ್ಲದಿದ್ದರೂ ಕೊರೋನಾ ಸೋಂಕು ಬಂದಿದ್ದು ಬೆಂಗಳೂರಿನ ಮನೆಯಲ್ಲಿ ಬಿಜೆಪಿ ಶಾಸಕ ಐಸೋಲೇಷನ್ಗೆ ಒಳಪಟ್ಟಿದ್ದಾರೆ. ಕೊರೋನಾ ಸೋಂಕಿನಿಂದಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೂ ಟೆನ್ಷನ್ ಶುರುವಾಗಿದೆ. ಡಿಕೆಶಿಗೆ ಸನ್ಮಾನ ಮಾಡಿದ ಕಾಂಗ್ರೆಸ್ ಮುಖಂಡನಿಗೂ ಕೊರೋನಾ ವಕ್ಕರಿಸಿಕೊಂಡಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕಾಂಗ್ರೆಸ್ ಮುಖಂಡ 3 ದಿನದ ಹಿಂದೆ ಗಾಣಗಾಪುರದಲ್ಲಿ ಸನ್ಮಾನ ಮಾಡಿದ್ರು. ಡಿಕೆ ಸಂಪರ್ಕಕ್ಕೆ ಬಂದಿದ್ದ ಕಾಂಗ್ರೆಸ್ ಮುಖಂಡರಿಗೂ ಟೆನ್ಷನ್ ಶುರುವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಇನ್ನಿಲ್ಲದಂತೆ ಕಾಡಲು ಶುರು ಮಾಡಿದ್ದು ಜಿಲ್ಲಾ ನ್ಯಾಯಾಲಯಕ್ಕೂ ವೈರಸ್ ಲಗ್ಗೆ ಇಟ್ಟಿದೆ. ಇವತ್ತು ಸಹ ನ್ಯಾಯಾಲಯದ ಮತ್ತೋರ್ವರಿಗೆ ಸೋಂಕು ವಕ್ಕರಿಸಿದೆ. ಹೌದು, 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ನಿನ್ನೆ ಕೂಡ ನ್ಯಾಯಾಲಯದ 4 ಸಿಬ್ಬಂದಿಗೆ ಕೊರೋನಾ ಸೋಂಕು ತಗುಲಿತ್ತು. ಹೀಗಾಗಿ ಸೋಮವಾರದವರೆಗೂ ಜಿಲ್ಲಾ ನ್ಯಾಯಾಲಯವನ್ನ ಸೀಲ್ ಡೌನ್ ಮಾಡಲಾಗಿದೆ. ಗದಗ ಜಿಲ್ಲೆಯಲ್ಲಿ ಕೊರೋನಾ ಬಂದಾಗಿನಿಂದ ಆಸ್ಪತ್ರೆಗಳಲ್ಲಿನ ಸ್ಥಿತಿ ನರಕ ಯಾತನೆ ಅನುಭವಿಸುವಂತಾಗಿದೆ. ಅದರಲ್ಲೂ ಹೆರಿಗೆ ಆಸ್ಪತ್ರೆಯಲ್ಲಿ ಸಾಮಾನ್ಯರಿಗೆ ಸಂಕಷ್ಟ ಎದುರಾಗಿದೆ. ಮಗು ಸಾವನ್ನಪ್ಪಿದ್ರೂ ಸಹ ವೀಲ್ ಚೇರ್ ಇಲ್ಲದೆ ಬಾಣಂತಿಯರು ನರಳಾಡುತ್ತಿದ್ದಾರೆ. ಗದಗ ನಗರದ ಕೆಸಿ ರಾಣಿ ರಸ್ತೆಯಲ್ಲಿರೋ ಆಸ್ಪತ್ರೆಯಲ್ಲಿ ಬಾಣಂತಿ ಗೋಳಾಡಿದ್ದು ನಡೆದುಕೊಂಡೇ 3ನೇ ಮಹಡಿಗೆ ಬಾಣಂತಿ ಹೋಗಿದ್ದಾರೆ. ತನಗೆ ಕೊರೋನಾ ಸೋಂಕು ಬಂದಿದೆ ಅನ್ನೋ ವಿಚಾರ ಗೊತ್ತಾಗಿದ್ದೇ ತಡ ಸೋಂಕಿತ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದ ಟಿಬಿ ಲೇಔಟ್ನ ನಿವಾಸಿ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಕಳೆದ ಬುಧವಾರ ಪಾಸಿಟಿವ್ ಬಂದಿರೋದು ಗೊತ್ತಾಗ್ತಿದ್ದಂತೆ ಹೇಮಾವತಿ ನಾಲೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ಅಬ್ಬರಕ್ಕೆ ಕೊನೆಗೆ ಇಲ್ಲದಂತಾಗಿದ್ದು ಸೋಂಕಿನಿಂದ ಬಳಲುತ್ತಿದ್ದ ಕೊರೋನಾ ವಾರಿಯರ್ ಬಲಿಯಾಗಿದ್ದಾರೆ. ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆ ಮಕ್ಕಳ ತಜ್ಞ ಮಂಜುನಾಥ್ ಕೊರೋನಾಗೆ ಬಲಿಯಾಗಿದ್ದಾರೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಕಳೆದ 20 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಕೊರೋನಾದಿಂದಾಗಿ ಖಾಕಿಗೂ ರಕ್ಷಾ ಕವಚ ಕೊಟ್ಟಿದ್ದು ಹೇಗೆ ಪೊಲೀಸರು? ಆಸ್ಪತ್ರೆಯಲ್ಲಿ ಬಿಲ್ ಕಟ್ಟೋಕೆ ಆಗದೆ ಕಂಡಕ್ಟರ್ ಪತ್ನಿಯ ಗೋಳಾಟ. 150 ದಿನದಿಂದ ಬಾಲಕಿ ಆಸ್ಪತ್ರೆಯಲ್ಲೇ ಇರೋದು ಯಾಕೆ? ಇವೆಲ್ಲವನ್ನು ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವೈರಸ್ ಭೀತಿಯ ಮಧ್ಯೆಯೂ ನಡೆದಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಆಗಸ್ಟ್ 10ಕ್ಕೆ ಪ್ರಕಟಗೊಳ್ಳಲಿದೆ. ಆಗಸ್ಟ್ 10ರಂದು ಮಧ್ಯಾಹ್ನ 3 ಗಂಟೆಗೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಳ್ಳುವುದಾಗಿ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ.
ಕೊರೋನಾ ವೈರಸ್ನಿಂದಾಗಿ ಬಿಎಂಟಿಸಿ ಕಂಡಕ್ಟರ್ ಕಮ್ ಡ್ರೈವರ್ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರದ ಎನ್ಆರ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕಂಡಕ್ಟರ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 1,80,000 ರೂಪಾಯಿ ಪಾವತಿಸಿ ಶವ ತೆಗೆದುಕೊಂಡು ಹೋಗಿ ಅಂತ ಆಸ್ಪತ್ರೆ ಸಿಬ್ಬಂದಿ ಒತ್ತಾಯಿಸಿದ್ದಾರೆ. ಹಣವಿಲ್ಲದಕ್ಕೆ ಮೃತನ ಪತ್ನಿ ಮತ್ತು ಮಕ್ಕಳು ಪರದಾಟ ನಡೆಸಿದ್ದಾರೆ. ಕೊರೋನಾ ಸೋಂಕು ಯಾರೊಬ್ಬರನ್ನು ಬಿಡದೆ ಅಟ್ಯಾಕ್ ಮಾಡುತ್ತಲೇ ಇದ್ದು ವೈರಸ್ನಿಂದಾಗಿ ಕರ್ನಾಟಕ ವರ್ಕ್ ಬೋರ್ಡ್ ಅಧ್ಯಕ್ಷ ಸಾವನ್ನಪ್ಪಿದ್ದಾರೆ. ಅಧ್ಯಕ್ಷ ಮೊಹಮ್ಮದ್ ಯೂಸಫ್ ಬೆಳಗಿನ ಜಾವ 3:30 ವೇಳೆಗೆ ಸಾವನ್ನಪ್ಪಿದ್ದಾರೆ. ಉಸಿರಾಟದ ಸಮಸ್ಯೆ ಉಲ್ಬಣವಾಗಿದ್ದರಿಂದಾಗಿ ಮಲ್ಲೇಶ್ವರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಕ್ವಾರಂಟೈನ್ ರೋಗಿಗಳ ಆರೋಗ್ಯ ವಿಚಾರಿಸಲು ಮುಂದಾದ ಬಿಬಿಎಂಪಿ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಹೋಮ್ ಕ್ವಾರಂಟೈನ್ನಲ್ಲಿರುವ ರೋಗಿಯ ಆರೋಗ್ಯ ವಿಚಾರಿಸಲು ಕರೆ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಬಿಬಿಎಂಪಿ ಅವರಿಗೆ ಮನೆ ಮರ್ಯಾದೆ ಇದೆಯಾ? ನೀವು ಮನುಷ್ಯರ ಅಂತ ನಿಂದಿಸಿರುವ ಆಡಿಯೋ ಈಗ ವೈರಲ್ ಆಗ್ತಿದೆ. ಕೊರೋನಾದಿಂದಾಗಿ ವಾರಿಯರ್ಸ್ಗಳಾಗಿರೋ ಪೊಲೀಸರು ಸಹ ವೈರಸ್ಗೆ ತುತ್ತಾಗ್ತಿದ್ದಾರೆ. ಹೀಗಾಗಿ ಪೊಲೀಸರ ರಕ್ಷಣೆಗೆ ಹೊಸ ಪ್ಲಾನ್ ಮಾಡಿದ್ದು ಬೆಂಗಳೂರು ನಗರ ಪೊಲೀಸರಿಂದ ಹೊಸ ಮಾರ್ಗಸೂಚಿ ರಿಲೀಸ್ ಆಗಿದೆ. ಪೊಲೀಸ್ ಸಿಬ್ಬಂದಿ ರಬ್ಬರ್ ಶೂ, ಕ್ಯಾನ್ವಾಸ್ ಶೂ ಮತ್ತು ಮಾಸ್ಕ್ ಧರಿಸಬೇಕು. ಎಲ್ಲಾ ಸ್ಟೇಷನ್ನಲ್ಲಿ ಅಂತರದ ಮಾರ್ಕ್ ಮಾಡೋದು ಕಡ್ಡಾಯ ಅಂತ ಹೇಳಲಾಗಿದೆ. ಕರ್ತವ್ಯ ನಿರತ ಸಿಬ್ಬಂದಿ ನೇರವಾಗಿ ಮನೆಗೆ ಹೋಗಬೇಕು ಅಂತಲೂ ಸೂಚಿಸಲಾಗಿದೆ. ಬಿಬಿಎಂಪಿ ಮಾಡುವ ಎಡವಟ್ಟುಗಳು ಒಂದೆರಡಲ್ಲ. ಸೋಂಕು ಕಾಣಿಸಿಕೊಂಡು 150 ದಿನಗಳಾದ್ರೂ 8 ವರ್ಷದ ಬಾಲಕಿ ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾಳೆ. ರಾಮಮೂರ್ತಿ ನಗರದ ಕೌದೇನಹಳ್ಳಿ ಬಳಿ ಬಾಲಕಿ ಮೇಲೆ ಕೊಂಬೆ ಬಿದ್ದು ಆಕೆ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾಳೆ. ಇಂದಿಗೆ ಮಗು ಆಸ್ಪತ್ರೆಗೆ ದಾಖಲಾಗಿ 150 ದಿನಗಳೇ ಕಳೆದಿದ್ದು ಇಲ್ಲಿವರೆಗೂ ಮಗು ಗುಣಮುಖಗೊಂಡಿಲ್ಲ. ರಾಜ್ಯದಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಇಂದಿನಿಂದ 4 ದಿನಗಳ ಕಾಲ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನದಲ್ಲೂ ಭಾರೀ ಮಳೆಯಾಗಲಿದೆಯಂತೆ. ಇಂದಿನಿಂದ 4 ದಿನಗಳ ಕಾಲ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಸಿದ್ದಾಪುರದಲ್ಲಿ 20 ಸೆಂಟಿಮೀಟರ್ ಮಳೆಯಾಗಿದೆ. ಕದ್ರ 19 ಕೊರೋನಾ ಬಂದಾಗಿನಿಂದ ಸಾರಿಗೆ ನೌಕರರಿಗೆ ಸರಿಯಾಗಿ ಕೆಲಸವೂ ಇಲ್ಲ, ಸಂಬಳವೂ ಇಲ್ಲದಂತಾಗಿದೆ. ಹೀಗಾಗಿ ಆಗಸ್ಟ್ 10ರಂದು ಸಾರಿಗೆ ನಿಯಮಗಳ ಧೋರಣೆ ಖಂಡಿಸಿ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಲಿದ್ದಾರೆ. ಕೋವಿಡ್ನಿಂದಾಗಿ ಸಿಬ್ಬಂದಿಗೆ ವೇತನ ವಿಳಂಬವಾಗ್ತಿಲ್ಲ. ನೌಕರರ ಕುಟುಂಬಗಳ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದು ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ದ್ವಿತೀಯ ಪಿಯುಸಿ ಉತ್ತರ ಪತ್ರಿಕೆ ಪಡೆಯಲು ಪಿಯು ಮಂಡಳಿ ಅವಕಾಶ ನೀಡಿದೆ. ಇಂದು ಸಹ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡಿ ಫೋಟೋ ಕಾಪಿ ಪಡೆಯಬಹುದಾಗಿದೆ. ಪೋಷಕರ ಒತ್ತಾಯದಿಂದಾಗಿ ಇವತ್ತು ಸಹ ಉತ್ತರ ಪತ್ರಿಕೆಗಳ ಕಾಪಿ ಪಡೆಯಲು ಪಿಯು ಬೋರ್ಡ್ ದಿನಾಂಕ ವಿಸ್ತರಿಸಿ ಆದೇಶಿಸಿದೆ. ರಾಜ್ಯದಲ್ಲಿ ನಿಲ್ಲದ ವರ್ಣನ ಅಬ್ಬರ, 82 ಮನೆಗಳು ನೆಲಸಮ. ಪ್ರವಾಹದಲ್ಲಿ ಕೊಚ್ಚಿ ಹೋದ ಬಾಲಕಿ, ವೈರಸ್ನಿಂದ ನಲುಗಿದ ರಾಜ್ಯಕ್ಕೆ ಶುರುವಾಯಿತು ವರ್ಣಾಘಾತ. ಇಂಥ ಕೌತುಕದ ಸುದ್ದಿಯನ್ನು ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಧಾರವಾಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಹಳ್ಳ ದಾಟಲು ಹೋದ ಬಾಲಕಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾಳೆ. ಕಲಘಟಗಿ ತಾಲೂಕಿನ ಗಂಜಿಕಟ್ಟಿಯಲ್ಲಿ ಬಾಲಕಿ ಕೊಚ್ಚಿ ಹೋಗಿದ್ದು ಎನ್ಡಿಆರ್ಎಫ್ ತಂಡದವರು ಶೋಧನೆಯಲ್ಲಿ ತೊಡಗಿದ್ದಾರೆ. 8 ವರ್ಷದ ಶ್ರೀದೇವಿ ಗಾಣಿಕೇರ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಬಾಲಕಿ ಮನೆಗೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಕಪಿಲಾ ನದಿ ದಡದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಬಳಿ ಸ್ನಾನಘಟ್ಟದಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಕಪಿಲಾ ನದಿ ದಡದಲ್ಲಿ ಪೊಲೀಸ್ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ ನಿಯೋಜಿಸಿದ್ದು ನದಿಗೆ ಯಾರೂ ಇಳಿಯದಂತೆ ಪೊಲೀಸ್ ಇಲಾಖೆ ಸೂಚಿಸಿದ್ದು ದಡದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ನಿರ್ಬಂಧಿಸಿದೆ.
ಚಿಕ್ಕಮಗಳೂರು ಜಿಲ್ಲೆ ಹಲವೆಡೆ ಭಾರೀ ಮಳೆ ಸುರಿಯುತ್ತಿದ್ದು ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡವೇ ಕುಸಿದು ಹೋಗಿದೆ. ಹೀಗಾಗಿ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ರಸ್ತೆಗೆ ಬೃಹತ್ ಗಾತ್ರದ ಬಂಡೆಗಳು, ಮಣ್ಣು ಕುಸಿದಿದ್ದು ಕೊಟ್ಟಿಗೆ ಹಾರದಲ್ಲೂ ವಾಹನಗಳು ನಿಂತಿವೆ. ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗುತ್ತಲೇ ಇದ್ದು ವರುಣನ ರೌದ್ರ ರೂಪಕ್ಕೆ ಜನರು ಮಾತ್ರವಲ್ಲ ಮಂಗಗಳಿಗೂ ಕುತ್ತು ಬಂದಿದೆ. ಹರಿಹರ ತಾಲೂಕಿನ ರಾಜನಹಳ್ಳಿ ಬಳಿಯ ತುಂಗಭದ್ರಾ ನದಿಯ ಮಧ್ಯೆ ಮಂಗಗಳು ಸಿಲುಕಿದ್ದು ಆಹಾರವಿಲ್ಲದೆ 2 ದಿನಗಳಿಂದ ಮಂಗಗಳು ಮರದಲ್ಲೇ ಕಾಲ ಕಳೆದಿವೆ. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಮಂಗಗಳು ಎತ್ತ ಹೋಗಲು ಸಾಧ್ಯವಾಗ್ತಿಲ್ಲ. ಹಾಸನ ಜಿಲ್ಲೆಯಲ್ಲೂ ಮಳೆ ಎಡಬಿಡದೆ ಸುರಿಯುತ್ತಿದ್ದು ಮಳೆಯಿಂದಾಗಿ ರೈತರಿಗೆ ಸಂಕಷ್ಟ ಉಂಟಾಗಿದೆ. ಸಕಲೇಶಪುರ, ಆಲೂರು ತಾಲೂಕಿನಲ್ಲಿ ಮಳೆ ಅಬ್ಬರಿಸುತ್ತಲೇ ಇದ್ದು ಕಣಗಾಲು, ಬ್ಯಾಕರವಳ್ಳಿ, ನೀಡಿಕೆರೆ, ಬೈರಾಪುರದಲ್ಲಿ ಮಳೆಯ ರೌದ್ರ ರೂಪ ಹೆಚ್ಚಾಗಿದ್ದು ಹಲವು ಗ್ರಾಮಗಳಲ್ಲಿ ನಾಟಿ ಮಾಡಲಾಗಿದ್ದ ಭತ್ತದ ಬೆಳೆ ನಾಶವಾಗಿದೆ. ಕೊರೋನಾದಿಂದ ಕಂಗೆಟ್ಟಿದ್ದ ಹಾವೇರಿ ಜಿಲ್ಲೆಗೆ ಮಳೆರಾಯ ಮತ್ತಷ್ಟು ವರಿ ತಂದೊಡ್ಡಿದ್ದಾನೆ. ಹಾವೇರಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸುಮಾರು 82ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಉಂಟಾಗಿದೆ. ಸವಣೂರು ತಾಲೂಕಿನಲ್ಲಿ 30, ಬ್ಯಾಡಗಿ ತಾಲೂಕಿನಲ್ಲಿ 18, ಶಿಗ್ಗಾವಿಯಲ್ಲಿ 16, ಹಾವೇರಿಯಲ್ಲಿ 10 ಮನೆಗಳು ಮಳೆಯ ಅಬ್ಬರಕ್ಕೆ ಕುಸಿದು ಬಿದ್ದಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಮಳೆ ಅಂದ್ರೆ ಸಾಕು ಕೊಡಗು ಜಿಲ್ಲೆ ಬೆಚ್ಚಿ ಬೀಳುವಂತಾಗಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ಸುರಿದ ಭಾರೀ ಮಳೆಗೆ ಮಂಜಿನ ನಗರಿ ತತ್ತರಿಸಿ ಹೋಗಿತ್ತು. ಮತ್ತೆ ಈಗಲೂ ಮಳೆ ರೌದ್ರ ರೂಪ ತಾಳಿದ್ದು ಕಾವೇರಿ ನದಿ ತುಂಬಿ ಹರಿಯುತ್ತಿದ್ದಾಳೆ. ಹೀಗಾಗಿ ಗೋಲ್ಡನ್ ಟೆಂಪಲ್ ರಸ್ತೆಯ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಬಳಿ ಪೊಲೀಸರು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದು ಸೇತುವೆ ಅಕ್ಕಪಕ್ಕ ಮನೆಗಳಿಗೂ ನೀರು ನುಗ್ಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಕೃಷ್ಣಾ, ವೇದಗಂಗಾ, ದೂದ್ಗಂಗಾ, ಕೃಷ್ಣಾ ನದಿ ತುಂಬಿ ಹರಿಯುತ್ತಿವೆ. ಈ ನದಿಗಿರುವ ಕುಡಚಿ, ಉಗಾರ ಸೇತುವೆಯೂ ಕೂಡ ಜಲಾವೃತಗೊಂಡಿವೆ. ಬಾಗಲಕೋಟೆ ಜಿಲ್ಲೆ ರಾಯಬಾಗ ತಾಲೂಕಿನ ಕುಡಚಿ, ಅಥಣಿ ತಾಲೂಕು, ಉಗಾರ ಮಧ್ಯೆ ಇರುವ ಸೇತುವೆ ಹಾಗೂ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 8 ಸೇತುವೆಗಳು ಜಲಾವೃತಗೊಂಡಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದ್ದು ಮಳೆಯ ರೌದ್ರ ರೂಪಕ್ಕೆ ವಸ್ತುಗಳೇ ಮುಳುಗಡೆಯಾಗಿವೆ. ಮಳೆಯ ರೌದ್ರ ರೂಪಕ್ಕೆ ರಸ್ತೆಗಳೇ ಮುಳುಗಡೆಯಾಗಿವೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಜಯಪುರ ರಸ್ತೆಗಳು ಬಂದ್ ಆಗಿವೆ. ಕೊಪ್ಪ ತಾಲೂಕಿನ ಅರಡಿಕೊಪ್ಪದ ಬಳಿ ಮಳೆಯಿಂದಾಗಿ ರಸ್ತೆ ಮುಳುಗಡೆಯಾಗಿದ್ರೆ ಭತ್ತದ ಗದ್ದೆ, ಬಾಳೆ, ಅಡಿಕೆ ತೋಟ ಸಂಪೂರ್ಣ ಜಲಾವೃತಗೊಂಡಿದೆ. ಕೊರೋನಾ ವೈರಸ್ ತಡೆಗಟ್ಟುವ ತಾಕತ್ ಬಿಸಿಜಿಗೆ ಇದೆಯಾ? ಮಳೆಯ ರೌದ್ರ ರೂಪಕ್ಕೆ ದೇವರ ಸ್ವಂತ ನಾಡಲ್ಲಿ ನರಕ ದರ್ಶನ. ಸೆಪ್ಟೆಂಬರ್ನಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆಗೋದು ಕನ್ಫರ್ಮ್? ನೋಡೋಣ ನ್ಯಾಷನಲ್ ಎಕ್ಸ್‌ಪ್ರೆಸ್ನಲ್ಲಿ. ಭಾರತದಲ್ಲಿ ಕೊರೋನಾ ಸೋಂಕಿನ ಅಬ್ಬರಕ್ಕೆ ಕೊನೆಯೇ ಇಲ್ಲವಾಗಿದ್ದು ಸೋಂಕಿತರ ಸಂಖ್ಯೆ 20,25,409ಕ್ಕೆ ಏರಿಕೆಯಾಗಿದೆ. ಸೋಂಕಿನಿಂದ 41,000 ಜನರು ಉಸಿರು ಚೆಲ್ಲಿದ್ದಾರೆ. 6,06,387 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ 13,77,384 ಜನರು ಕೊರೋನಾ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ. 8,944 ಜನರ ಸ್ಥಿತಿ ಇನ್ನೂ ಚಿಂತಾಜನಕವಾಗಿದೆ. ಭಾರತದಲ್ಲಿ ವೈರಸ್ನ ವೈರತ್ವ ದಿನೇ ದಿನೇ ಹೆಚ್ಚಾಗುತ್ತಲೇ ಇದ್ದು ಸೋಂಕಿತರ ಸಂಖ್ಯೆ ದಿನನಿತ್ಯ 1,00,000 ದಾಟುತ್ತಿದೆ. ದೇಶದಲ್ಲಿ 24 ಗಂಟೆಗಳ ಅವಧಿಯಲ್ಲಿ 62,538 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ರೆ ಸೋಂಕಿತರ ಸಂಖ್ಯೆ 20 ಲಕ್ಷದ ಗಡಿ ದಾಟಿದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ದಾರೆ. ತಮಿಳುನಾಡಿನಲ್ಲಿ 2,14,815 ಜನರಿಗೆ ಕೊರೋನಾ ವೈರಸ್ ಹೊಕ್ಕಿದೆ. ಕೊರೋನಾ ಸೋಂಕಿನಿಂದ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಿದ್ರೂ ಸಹ ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾದವರ ಸಂಖ್ಯೆಯೂ ಏರಿಕೆಯಾಗುತ್ತಲೇ ಇದೆ. ದೇಶದಲ್ಲಿ ಕೆಲ ದಿನಗಳಿಂದ ಗುಣಮುಖರಾಗುವವರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು 68% ಸೋಂಕಿತರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾದಿಂದ ಸಾವನ್ನಪ್ಪಿದವರ ಪ್ರಮಾಣ 2.5%.
ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 20 ಲಕ್ಷದ ಗಡಿ ದಾಟಿದೆ. ಇಷ್ಟಾದರೂ ಕೇಂದ್ರ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿರುವ ರಾಹುಲ್, ಮೋದಿ ಸರ್ಕಾರ ಕೊರೋನಾ ಟೈಮಲ್ಲಿ ನಾಪತ್ತೆಯಾಗಿದೆ ಅಂತ ಕುಹಕವಾಡಿದ್ದಾರೆ. ಲಾಕ್ಡೌನ್ ವಿಧಿಸಿದಾಗಿನಿಂದಲೂ ಕೇಂದ್ರದ ವಿರುದ್ಧ ರಾಹುಲ್ ಕಿಡಿಕಾರುತ್ತಲೇ ಇದ್ದಾರೆ. ಕೊರೋನಾ ಸೋಂಕಿನಿಂದ ಕಂಗೆಟ್ಟಿರುವ ದೇಶದಲ್ಲಿ ಶಾಲಾ ಕಾಲೇಜುಗಳನ್ನು ಇನ್ನೂ ತೆರೆದಿಲ್ಲ. ಸೋಂಕಿನ ಭೀತಿಯಿಂದಾಗಿ ಬಂದಾಗಿದ್ದ ಶಾಲಾ ಕಾಲೇಜುಗಳನ್ನು ಸೆಪ್ಟೆಂಬರ್ನಲ್ಲಿ ತೆರೆಯಲು ಸರ್ಕಾರ ಚಿಂತಿಸಿದೆ. 10 ಮತ್ತು 12ನೇ ತರಗತಿಗಳನ್ನು ಬ್ಯಾಚ್ನಲ್ಲಿ ನಡೆಸಬೇಕು. 33% ವಿದ್ಯಾರ್ಥಿಗಳು ಮಾತ್ರ ತರಗತಿಗೆ ಬರಬೇಕು. ಶಾಲಾ ಕಾಲೇಜುಗಳ ಬೋಧನಾ ಅವಧಿ 3 ಗಂಟೆಗೆ ಇಳಿಸಲು ನಿರ್ಧರಿಸಿದೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.